hidden, forever on fire. ಇವತ್ತು ನಟ ದರ್ಶನ್ ಅವರ ಜಾಮೀನು ಅರ್ಜಿ ಮತ್ತೆ ವಿಚಾರಣೆಗೆ ಬರಲಿದೆ. ಇವತ್ತಿಗೆ ನಟ ದರ್ಶನ್ ಅವರ ಜಾಮೀನು ಅರ್ಜಿ ಮುಂದೂಡಿಕೆಯಾಗಿತ್ತು. ಹೀಗಾಗಿ ಮತ್ತೆ ಹೈಕೋರ್ಟ್ನಲ್ಲಿ ದರ್ಶನ್ ಅವರ ಜಾಮೀನು ವಿಚಾರ ಇವತ್ತು ವಿಚಾರಣೆ ಆಗುತ್ತೆ. ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಯುತ್ತೆ. ದರ್ಶನ್ ಪರವಾಗಿ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆ ಮಾಡಲಿದ್ದಾರೆ. ಹಿರಿಯ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ದರ್ಶನ್ ಅವರ ಪರವಾಗಿ ವಾದ ಮಂಡನೆ ಮಾಡಲಿದ್ದಾರೆ. ಅದಾದ ಬಳಿಕ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ವಾದ ಮಂಡನೆ ಮಾಡುವ ಸಾಧ್ಯತೆ ಇದೆ. ಅಂದರೆ ಸಿ.ವಿ. ನಾಗೇಶ್ ಅವರು ಏನು ವಾದ ಮಂಡನೆ ಮಾಡಿದ್ದಾರೆ ಅದಕ್ಕೆ ಆಕ್ಷೇಪಣೆ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ದರ್ಶನ್ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಕೆ ಮಾಡಲಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಹೈಕೋರ್ಟ್ನ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆ. ಇವತ್ತು ಒಟ್ಟು 6 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ಮುಂದುವರಿಯುತ್ತೆ. A1 ಆರೋಪಿ ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್, ಅನುಕುಮಾರ್, ಜಗದೀಶ್ ಜಾಮೀನು ಅರ್ಜಿ ವಿಚಾರಣೆ ಹೈಕೋರ್ಟ್ ಮಾಡಲಿದೆ. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಪೀಠದಲ್ಲಿ ಇವತ್ತು ಮತ್ತೆ ವಿಚಾರಣೆ ಮುಂದುವರಿಯುತ್ತೆ. ಇನ್ನು ಈ ಹಿಂದೆ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಸಿ.ವಿ. ನಾಗೇಶ್ ಬಹಳಷ್ಟು ಪ್ರಬಲವಾಗಿ ವಾದ ಮಂಡನೆ ಮಾಡಿದರು. ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ಅವರು ಹೇಳಿದರು. ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ದಾಖಲಾಗಿತ್ತು ಅದೆಲ್ಲವೂ ಕೂಡ ಪೊಲೀಸರೇ ದಾಖಲು ಮಾಡಿರುವಂಥದ್ದು. ಎಲ್ಲೋ ಒಂದೆಡೆ ದರ್ಶನ್ ಅವರನ್ನ ಸಿಕ್ಕಿಸೋದಕ್ಕೆ ಚಾರ್ಜ್ ಶೀಟ್ನಲ್ಲಿ ಇಲ್ಲ ಸಲ್ಲದ ವಿಚಾರಗಳನ್ನು ಸೇರಿಸಲಾಗಿದೆ, ಅನೇಕ ಕತೆ ಕಟ್ಟಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಸಿ.ವಿ. ನಾಗೇಶ್ ಅವರು ಮಾಡಿದರು. ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪೇ ಮಾಡಿರಲಿಲ್ಲ, ರೇಣುಕಾಸ್ವಾಮಿನ ಕಿಡ್ನ್ಯಾಪೇ ಮಾಡಿರಲಿಲ್ಲ, ಆತನೇ ಅವರ ಜೊತೆಗೆ ಬಂದಿದ್ದ. ಇನ್ನು ಒಂದು ಬಾರ್ಗೂ ಕೂಡ ಹೋಗಿದ್ರು, ದುರ್ಗಾ ಅನ್ನುವಂತಹ ಒಂದು ಬಾರ್ಗೆ. ಮಾರ್ಗ ಮಧ್ಯದಲ್ಲಿ ಬಾರ್ಗೆ ಹೋದಂತಹ ಸಂದರ್ಭದಲ್ಲಿ ಬಿಲ್ ಪೇ ಮಾಡಿದ್ದು ಕೂಡ ರೇಣುಕಾಸ್ವಾಮಿನೇ. ಯಾರಾದರೂ ಕಿಡ್ನ್ಯಾಪ್ ಮಾಡಿದ್ರೆ ಬಿಲ್ ಪೇ ಮಾಡ್ತಾರಾ? ಈ ರೀತಿಯಾಗಿ ಸಾಕಷ್ಟು ವಾದ ಮಂಡನೆ ಮಾಡಿದರು. ಬಹಳಷ್ಟು ಗಂಭೀರ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ದರ್ಶನ್ ಅವರನ್ನ ಸಿಗಿಸೋದಕ್ಕೆ ಪೊಲೀಸರೇ ಮಾಡಿರುವಂತಹ ಆರೋಪಗಳಿವು, ಪೊಲೀಸರು ಕಟ್ಟಿದಂತಹ ಕತೆಗಳು ಅಂತ ಗಂಭೀರ ಆರೋಪ ಮಾಡಿದರು. ಅಲ್ಲದೆ ದರ್ಶನ್ ಅವರು ಅವರೇ ಹೊಡೆದಿದ್ದಕ್ಕೆ ಕೊಂದಿದ್ದಾರೆ, ಅವರೇ ಹೊಡೆದು ಕೊಂದಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಗಳು ಇಲ್ಲ. ಯಾಕಂದರೆ ರೇಣುಕಾಸ್ವಾಮಿ ಸತ್ತಿರುವಂತಹ ಸಮಯ ಏನಿದೆ, ಆ ಟೈಮಿಂಗ್ ಏನಿತ್ತು, ಟೈಮಿಂಗನ್ನು ಊಹಾಪೋಹದ ರೀತಿಯಲ್ಲಿ, ಅಂದರೆ ಇವರೇ ಒಂದು ಸಮಯವನ್ನು ಅಂದಾಜು ಮಾಡಿರುವಂಥದ್ದು. ಅಂದರೆ ಇಷ್ಟು ಗಂಟೆಗೆ ಸತ್ತಿರಬಹುದು ಅಂತ ಅಂದಾಜು ಮಾಡಲಾದಂತಹ ಒಂದು ಸಮಯ, ಅದರಲ್ಲೂ ಕೂಡ ಪೊಲೀಸರಿಗೆ ನಿಖರತೆ ಇಲ್ಲ. ಹಾಗಾದರೆ ತನಿಖೆ ಏನು ಮಾಡಿದ್ದಾರೆ? ದರ್ಶನ್ ಅವರು ಇಂಥ ಸಮಯದಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಇದ್ದರು ಅಂತ ಹೇಳ್ತಾ ಇದ್ರಲ್ವಾ, ದರ್ಶನ್ ಅವರು ಇದ್ದಾಗಲೇ ಸತ್ತಿದ್ದಾರೆ ಅಂತ ಹೇಳೋದಕ್ಕೆ ರೇಣುಕಾಸ್ವಾಮಿ ಸಾವಿನ ಸಮಯ ಅದು ಅಂದಾಜು ಮಾಡಲಾಗಿರುವಂತಹ ಸಮಯ. ನಿಖರವಾಗಿ ದರ್ಶನ್ ಅವರು ಇದ್ದಾಗಲೇ ಸತ್ತಿದ್ರು ಅಂತ ಹೇಳೋದಕ್ಕಾಗಲ್ಲ. ಈ ರೀತಿಯಾಗಿ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಇನ್ನು ಯಾರು ಆ ಒಂದು ಮೃತದೇಹವನ್ನು ಬಿಸಾಡೋದಕ್ಕೆ ಅಂತ ಹೋಗಿದ್ರು, ಅಂದರೆ ರೇಣುಕಾಸ್ವಾಮಿಯ ಮೃತದೇಹವನ್ನು ಠಿಕಾಣಿ ಹಚ್ಚೋದಕ್ಕೆ ಅಂತ ಏನು ಹೋಗಿದ್ರು, ಮೃತದೇಹವನ್ನು ಬಿಸಾಡೋದಕ್ಕೆ ಹೋಗಿದ್ದಂತಹ 3 ಜನ ವ್ಯಕ್ತಿಗಳೇನಿದ್ದಾರೆ ಅವರು ಸಾಕ್ಷ್ಯ ಹೇಳಿದ್ದಾರೆ. ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ಅವರು ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ದರ್ಶನ್ ಅವರನ್ನು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳೋದಕ್ಕಾಗಲ್ಲ, ಅವರ ಹೇಳಿಕೆಗಳನ್ನು ಸಾಕ್ಷ್ಯ ಅಂತ ಪರಿಗಣಿಸೋದಕ್ಕಾಗಲ್ಲ ಅಂತ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆ ಮಾಡಿದರು. ಅದಕ್ಕೆ ಕಾರಣ ಕೂಡ ಇದೆ. ಯಾಕಂದರೆ ಆ 3 ಜನ ಏನು ಹೆಣವನ್ನು ಬಿಸಾಡೋದಕ್ಕೆ ಹೋಗಿದ್ರು, ಮೃತದೇಹವನ್ನು ಬಿಸಾಡೋದಕ್ಕೆ ಹೋಗಿದ್ರು, ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ. ಇನ್ನು ಸಾಕ್ಷ್ಯ ನಾಶ ಅಂತ ಹೇಳೋದಕ್ಕೆ ಮೃತದೇಹವನ್ನು ಊತು ಹಾಕಿಲ್ಲ, ಮೃತದೇಹವನ್ನು ಸುಟ್ಟು ಹಾಕಿಲ್ಲ. ಹೀಗಾಗಿ ಸಾಕಷ್ಟು ಲೋಪದೋಷಗಳಿದ್ದಾವೆ ಅಂತ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆ ಮಾಡಿದರು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಇವತ್ತು ಆಕ್ಷೇಪಣೆ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಆ ಎಲ್ಲ ಆರೋಪಗಳಿಗೆ ಸಿ.ವಿ. ನಾಗೇಶ್ ಅವರ ವಾದಕ್ಕೆ ಇವತ್ತು ಪ್ರತಿವಾದ ಮಂಡನೆ ಮಾಡುವ ಸಾಧ್ಯತೆ ಇದೆ.